ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ವಿ ಸ್ಮೈಲ್ ಯೂಟ್ಯೂಬ್ ಚಾನಲ್. ಈ ದಿನದ ನಮ್ಮ ಕ್ಲಾಸು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ 2 ಸೆಂಟೆನ್ಸಸ್ ಇವೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ನಿಮಗೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾದರೆ ಫಸ್ಟ್ ಸೆಂಟೆನ್ಸ್ ಏನು ಅಂತ ನೋಡೋಣ. ಐ ಹ್ಯಾವ್ ಪೇಯ್ಡ್ ಮನಿ ಅಂದರೆ ಅರ್ಥ ನಾನು ಹಣವನ್ನು ಪಾವತಿಸಿದ್ದೀನಿ ಅಂತ. ಹಾಗೆ ಎರಡನೇ ಸೆಂಟೆನ್ಸ್ಗೆ ಬಂದಾಗ ಐ ವಾಸ್ ಪೇಯ್ಡ್ ಮನಿ ಅಂದರೆ ನನಗೆ ಹಣ ಪಾವತಿಸಲಾಯಿತು. ಈ 2 ಸೆಂಟೆನ್ಸ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಎರಡೂ ಸೆಂಟೆನ್ಸ್ನ ಪ್ಯಾಟ್ರನ್ನು ಸೇಮ್ ಇದೆ. ಫಸ್ಟು ಸಬ್ಜೆಕ್ಟ್ ಇದೆ, ಆಮೇಲೆ ವರ್ಬ್ ಇದೆ, ಅದಾದಮೇಲಿಂದ ಆಬ್ಜೆಕ್ಟ್ ಇದೆ. ಹಾಗೆ ಎರಡನೇ ಸೆಂಟೆನ್ಸಿಗೆ ಬಂದಾಗ ಕೂಡ ಫಸ್ಟ್ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಮೇಲೆ ಆಬ್ಜೆಕ್ಟ್ ಇದೆ. ಆದರೆ ಅದರ ಅರ್ಥವನ್ನು ಗಮನಿಸಿದಾಗ ನಾವು ಮೊದಲನೇ ಸೆಂಟೆನ್ಸು ಆ್ಯಕ್ಟಿವ್ ವಾಯ್ಸಲ್ಲಿದೆ, ಸೆಕೆಂಡ್ ಸೆಂಟೆನ್ಸ್ ಬಂದು ಪ್ಯಾಸಿವ್ ವಾಯ್ಸಲ್ಲಿದೆ. ಹಾಗಾದರೆ ಅದು ಹೇಗೆ ಅಂತ ನೋಡೋಣ. ಐ ಹ್ಯಾವ್ ಪೇಯ್ಡ್ ಮನಿ ಅಂದರೆ ಸಿಂಪಲ್ಲಾಗಿ ಹೇಳಬೇಕಪ್ಪ ಅಂತ ಹೇಳಿದ್ರೆ ನಾನು ಹಣ ಕೊಟ್ಟೆ ಅಂತ ಅರ್ಥ ಬರುತ್ತೆ. ಎರಡನೇ ಸೆಂಟೆನ್ಸು ಐ ವಾಸ್ ಪೇಯ್ಡ್ ಮನಿ ಅಂದರೆ ನನಗೆ ಹಣ ಕೊಟ್ಟರು ಅನ್ನೋ ಮೀನಿಂಗ್ ಬರುತ್ತೆ. ಮೊದಲನೇ ಸೆಂಟೆನ್ಸ್ ನಾನು ಹಣ ಕೊಟ್ಟೆ, ಎರಡನೇ ಸೆಂಟೆನ್ಸಿಗೆ ಬಂದಿದ ತಕ್ಷಣ ಹಣ ನನಗೆ ಯಾರೋ ಕೊಟ್ಟರು ಅನ್ನೋ ಮೀನಿಂಗನ್ನು ಕೊಡುತ್ತೆ. ಫಸ್ಟ್ ಒನ್ ಆ್ಯಕ್ಟಿವ್, ಸೆಕೆಂಡ್ ಒನ್ನು ಪ್ಯಾಸಿವ್. ಸೊ ಹಾಗೆ ಇನ್ನೊಂದು ಎಕ್ಸಾಂಪಲನ್ನು ನೋಡೋದಾದರೆ ರಾಮ ಕಿಲ್ಡ್ ರಾವಣ. ಇದನ್ನು ನಾವು ತುಂಬ ಹಿಂದಿನಿಂದ ಇದೇ ಸೆಂಟೆನ್ಸ್ನ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸನ್ನ ಕಲ್ತ್ಕೋಬೇಕಾದ್ರೆ ಬಳಸ್ತೀವಿ, ಉಪಯೋಗಿಸೋದು ವಾಡಿಕೆ. ರಾಮ ಕಿಲ್ಡ್ ರಾವಣ ಅಂದರೆ ರಾಮ ಯಾರನ್ನು ಕೊಂದ, ಇಲ್ಲಿ ರಾವಣನನ್ನು ಕೊಂದ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಇದು ಡೈರೆಕ್ಟ್ ಸೆಂಟೆನ್ಸು, ಡೈರೆಕ್ಟ್ ಶಾರ್ಟಾಗಿ ಅದು ಹೋಗ್ತಾ ಇದೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ರೀತಿಯಲ್ಲಿ. ಹಾಗೆ ಎರಡನೇ ಸೆಂಟೆನ್ಸಿಗೆ ಬಂದಾಗ ರಾವಣ ವಾಸ್ ಕಿಲ್ಡ್ ಬೈ ರಾಮ ಅಂದರೆ ಇಲ್ಲಿ ಯಾರಿಂದ ಕೊಲ್ಲಲ್ಪಟ್ಟರು ಅನ್ನೋದನ್ನು ತಿಳಿಸುತ್ತೆ. ಅಂದರೆ ಇದು ರಿವರ್ಸ್ ಆಗಿ ಬರ್ತಾ ಇದೆ ಆ್ಯಕ್ಷನ್. ಸೊ ಮೊದಲಿಗೆ ಆಬ್ಜೆಕ್ಟ್ ಬರುತ್ತೆ, ಅದಾದಮೇಲಿಂದ ವರ್ಬ್ ಬರುತ್ತೆ, ಆಮೇಲಿಂದ ಏನಾಗುತ್ತೆ ಸಬ್ಜೆಕ್ಟು ಬರುತ್ತೆ. ಸೊ ರಾಮನಿಂದ ರಾವಣ ಏನು ಮಾಡ್ತಾನೆ, ಕೊಲ್ಲಲ್ಪಟ್ಟನು ಅಂತ ಒಂದು ಅರ್ಥವನ್ನು ಇದು ಕೊಡುತ್ತೆ. ಅಂದರೆ ಒಂದೇ ಸೆಂಟೆನ್ಸ್ನ 2 ರೀತಿಯಲ್ಲಿ, ಅಂದರೆ ಮೊದಲಿಗೆ ಆ್ಯಕ್ಟಿವ್ ವಾಯ್ಸಲ್ಲಿ ಆ್ಯಕ್ಷನ್ ಯಾರು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಸ್ಟ್ರೆಸ್ ಮಾಡುತ್ತೆ, ಪ್ಯಾಸಿವ್ ವಾಯ್ಸಲ್ಲಿ ಯಾರಿಗೋಸ್ಕರ ಅಂದರೆ ಆಬ್ಜೆಕ್ಟ್ ಯಾರು, ರಿಸೀವರ್ ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಟ್ರೆಸ್ ಮಾಡುತ್ತೆ. ಇದೇ ಡಿಫ್ರೆನ್ಸ್ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ಗೆ ಇರುವಂಥದ್ದು. ಹಾಗಾದರೆ ಈಗ ನಾವು ಆ್ಯಕ್ಟಿವ್ ವಾಯ್ಸ್ ಅಂದರೆ ಏನು, ಅದರ ಡೆಫಿನೇಷನ್ನು ಮತ್ತು ಅದಕ್ಕೆ ಎಕ್ಸಾಂಪಲ್ಸು, ಹಾಗೆ ಪ್ಯಾಸಿವ್ ವಾಯ್ಸ್ ಅಂದರೆ ಏನು, ಅದರ ಎಕ್ಸಾಂಪಲ್ಸು, ಅದು ಹೇಗೆ ಫಾರ್ಮ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟು ಆ್ಯಕ್ಟಿವ್ ವಾಯ್ಸ್ನ ನೋಡೋದಾದರೆ ಇಟ್ ಟೆಲ್ಸ್ ಅಸ್ ವಾಟ್ ಅ ಪರ್ಸನ್ ಆರ್ ಥಿಂಗ್ ಡಸ್, ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದ ಆ್ಯಕ್ಷನ್ ಆನ್ ದ ಆಬ್ಜೆಕ್ಟ್. ಅಂದರೆ ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಯಾವ ಪರ್ಸನ್ನು ಆ್ಯಕ್ಷನ್ನ ಮಾಡ್ತಾ ಇದ್ದಾನೆ ಒಂದು ವಾಕ್ಯದಲ್ಲಿ ಅನ್ನೋದ್ರ ಬಗ್ಗೆ ಈ ಆ್ಯಕ್ಟಿವ್ ವಾಯ್ಸು ಹೇಳುತ್ತೆ. ಹಾಗೆ ಸಬ್ಜೆಕ್ಟ್ ಆ್ಯಕ್ಷನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಕೊಡುತ್ತೆ ಈ ಸೆಂಟೆನ್ಸ್, ಯಾವುದು ಆ್ಯಕ್ಟಿವ್ ವಾಯ್ಸ್. ಹಾಗಾದರೆ ಈಗ ಆ್ಯಕ್ಟಿವ್ ವಾಯ್ಸ್ ಯೂಶ್ವಲಿ ಯಾವ ಪ್ಯಾಟ್ರನಲ್ಲಿ ಇರುತ್ತೆ ಅಂತ ನೋಡೋಣ. ಯೂಶ್ವಲಿ ಅದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಪ್ಯಾಟ್ರನಲ್ಲಿ ಇರುತ್ತೆ. ಹಾಗಾದರೆ ಅದನ್ನು ಎಕ್ಸಾಂಪಲ್ಸ್ ಮುಖಾಂತರ ತಿಳ್ಕೊಳ್ಳೋಣ. ಅರುಣ್ ಪೇಂಟೆಡ್ ದ ಹೌಸ್. ಈ ಸೆಂಟೆನ್ಸ್ ಗಮನಿಸಿದ್ದೆ ಆದರೆ ಅರುಣ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಪೇಂಟೆಡ್ ಅನ್ನೋದು ವರ್ಬ್ ಆಗುತ್ತೆ, ದ ಹೌಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಸೊ ಹಾಗೆ ಎರಡನೇ ಎಕ್ಸಾಂಪಲ್ನ ನೋಡೋದಾದರೆ ಅರ್ಜುನ್ ಪೋಸ್ಟೆಡ್ ದ ವಿಡಿಯೋ ಆನ್ಲೈನ್. ಸೊ ಅರ್ಜುನ್ ಅನ್ನೋದು ಸಬ್ಜೆಕ್ಟ್, ಪೋಸ್ಟೆಡ್ ಅನ್ನೋದು ವರ್ಬ್, ಹಾಗೆ ವಿಡಿಯೋ ಆನ್ಲೈನ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಥರ್ಡ್ ಒನ್ ಬಂದರೆ ಶಿ ಪ್ಲೇಸ್ ಚೆಸ್. ಶಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಪ್ಲೇಸ್ ಅನ್ನೋದು ವರ್ಬ್ ಆಗುತ್ತೆ, ಚೆಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಅಂದರೆ ಸಬ್ಜೆಕ್ಟ್ ಯಾರು ಕೆಲಸವನ್ನು ನಡೆಸ್ಕೊಡ್ತಾ ಇದ್ದಾರೆ, ಹಾಗೆ ವರ್ಬ್ ಅಂತ ಹೇಳಿದ್ರೆ ಅಲ್ಲಿ ಏನು ಕಾರ್ಯ ನಡೀತಾ ಇದೆ, ಹಾಗೆ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಯಾರ ಮೇಲೆ ಅದು ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಸೆಂಟೆನ್ಸ್ ಅಂದರೆ ಆ್ಯಕ್ಟಿವ್ ವಾಯ್ಸು ನಮಗೆ ತಿಳಿಸ್ಕೊಡುತ್ತೆ. ಹಾಗಾದರೆ ಈಗ ನಾವು ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅಂತ ನೋಡೋಣ. ಇಟ್ ಟೆಲ್ಸ್ ಅಸ್ ವಾಟ್ ಈಸ್ ಡನ್ ಟು ಸಮ್ವನ್ ಆರ್ ಸಮಥಿಂಗ್, ದ ಸಬ್ಜೆಕ್ಟ್ ಈಸ್ ಬೀಯಿಂಗ್ ಆ್ಯಕ್ಟೆಡ್ ಅಪಾನ್. ಅಂದರೆ ಪರ್ಟಿಕ್ಯುಲರಾಗಿ ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಮೇಲೆ ಸ್ಟ್ರೆಸ್ ಮಾಡಲಾಗತ್ತೆ. ಆಬ್ಜೆಕ್ಟ್ಗೆ ಯಾವ ಕೆಲಸ ಅಥವಾ ಯಾವ ವರ್ಕು ಹೇಗೆ ಪರಿಣಾಮ ಬೀರ್ತಿದೆ ಅನ್ನೋದ್ರ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡುತ್ತೆ. ಹಾಗೆ ಸಬ್ಜೆಕ್ಟ್ ಯಾವ ರೀತಿ ಆಬ್ಜೆಕ್ಟ್ ಮೇಲೆ ಪರಿಣಾಮವನ್ನು ಬೀರ್ತಿದ್ದಾನೆ, ಯಾವ ಕೆಲಸ ಪರಿಣಾಮ ಬೀರ್ತಿದೆ ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ, ಇಲ್ಲಿ ಸ್ಟ್ರೆಸ್ ಮಾಡಲಾಗತ್ತೆ. ಹಾಗಾದರೆ ಈಗ ನಾವು ಪ್ಯಾಸಿವ್ ವಾಯ್ಸ್ನ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡೋಣ. ಆಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಸಬ್ಜೆಕ್ಟ್. ಹಾಗೆ ನಾವು ಆ್ಯಕ್ಟಿವ್ ವಾಯ್ಸ್ನ ಪ್ಯಾಟ್ರನ್ನ ನೋಡಿದಾಗ
ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇತ್ತು. ಇಲ್ಲಿ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇದೆ. ಅಂದರೆ ಇದು ಕಂಪ್ಲೀಟ್ಲಿ ರಿವರ್ಸ್ ಆಗಿ ಆ್ಯಕ್ಷನ್ ಆಗ್ತಾ ಇರುತ್ತೆ. ಸೊ ಎಕ್ಸಾಂಪಲ್ನ ನೋಡೋದಾದರೆ, ದ ಹೌಸ್ ವಾಸ್ ಪೇಂಟೆಡ್ ಬೈ ಅರುಣ್. ಮನೆಯು ಅರುಣಿಂದ ಪೇಂಟ್ ಮಾಡಲ್ಪಟ್ಟಿತು. ಅಂದರೆ ಇಲ್ಲಿ ನಾವು ಸ್ಟ್ರೆಸ್ ಮಾಡ್ತಾ ಇರೋದು ಆಬ್ಜೆಕ್ಟ್ ಮೇಲೆ. ಹೌಸ್ ಅನ್ನೋದು ಆಬ್ಜೆಕ್ಟ್. ಸೊ ಆಬ್ಜೆಕ್ಟನ್ನು ಸ್ಟ್ರೆಸ್ ಮಾಡಿ ಮನೆ ಪೇಂಟ್ ಮಾಡಲ್ಪಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಹೊರತು ಯಾರು ಮಾಡಿದ್ದಾರೆ ಅನ್ನೋದನ್ನು ನಾವು ಸೆಕೆಂಡಾಗಿ ಏನು ಮಾಡ್ತೀವಿ, ಅದನ್ನು ಇಂಪಾರ್ಟೆನ್ಸ್ ಆಗಿ ತೊಗೋತೀವಿ. ಹಾಗೆ ಎರಡನೇ ಎಕ್ಸಾಂಪಲ್ನ ನೋಡೋದಾದರೆ, ದ ಸ್ಟೂಡೆಂಟ್ಸ್ ಕ್ವೆಶನ್ಸ್ ಆರ್ ಆನ್ಸರ್ಡ್ ಬೈ ದ ಟೀಚರ್. ಸ್ಟೂಡೆಂಟ್ಸ್ನ ಕ್ವೆಶನ್ಸ್ನ ಟೀಚರು ಆನ್ಸರ್ ಮಾಡಿದರು ಅನ್ನೋ ಮೀನಿಂಗ್ ಇದು ಕೊಡುತ್ತೆ. ಸ್ಟೂಡೆಂಟ್ಸನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ ಫೋಕಸ್ ಮಾಡಿದ್ದೀವಿ. ಸ್ಟೂಡೆಂಟ್ಸ್ನ ಕ್ವೆಶನ್ಸ್ನ ನಾವಿಲ್ಲಿ ಇಂಪಾರ್ಟೆಂಟಾಗಿ ತೊಗೊಂಡಿದ್ದೀವಿ. ಆಬ್ಜೆಕ್ಟ್ ಇಲ್ಲಿ ಫೋಕಸ್ ಮಾಡಲಾಗಿದೆ. ಹಾಗೆ ಥರ್ಡ್ ಎಕ್ಸಾಂಪಲ್ನ ನೋಡೋದಾದರೆ, ದ ವಿಡಿಯೋ ವಾಸ್ ಪೋಸ್ಟೆಡ್ ಆನ್ಲೈನ್ ಬೈ ವಿಜಯ್. ದ ವಿಡಿಯೋ ಅದು ಆಬ್ಜೆಕ್ಟು. ಸೊ ಇಲ್ಲಿ ವಿಡಿಯೋ ಮೇಲೆ ನಾವು ಫೋಕಸ್ ಮಾಡಿದ್ದೀವಿ. ವಿಡಿಯೋ ಪೋಸ್ಟ್ ಆಗಿದೆ, ಯಾರು ಪೋಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಸೆಕೆಂಡರಿ ಇಂಪಾರ್ಟೆನ್ಸ್ ಆಗಿ ನಾವು ತೊಗೋತೀವಿ. ವಿಡಿಯೋ ಪೋಸ್ಟ್ ಆಗಿದೆಯಾ? ಹಾಂ, ಆಗಿದೆ. ಇದು ಫಸ್ಟ್ ಇಂಪಾರ್ಟೆನ್ಸು. ನಾವು ಫೋಕಸ್ ಮಾಡೋದು ಆಬ್ಜೆಕ್ಟ್ ಮೇಲೆ. ಹಾಗಾದರೆ ಈಗ ನಾವು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಒಂದು ಸೆಂಟೆನ್ಸಸ್ನ ಚೇಂಜ್ ಮಾಡೋದ್ರ ಮುಖಾಂತರ ನಾವು ಅದ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. ಆ್ಯಕ್ಟಿವ್ ವಾಯ್ಸ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ವಾಟ್ ಸಬ್ಜೆಕ್ಟ್ ಡಸ್ ಅಂತ. ಸಬ್ಜೆಕ್ಟ್ ಏನು ಮಾಡ್ತಾ ಇದೆ ಅಂದರೆ ವರ್ಬ್ ಅಂದರೆ ಆ್ಯಕ್ಷನ್ನ ಹೇಗೆ ಮಾಡ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಪ್ಯಾಸಿವ್ ವಾಯ್ಸ್ ಅಂತ ಹೇಳಿದ್ರೆ ದ ಫೋಕಸ್ ಈಸ್ ಆನ್ ದ ಆ್ಯಕ್ಷನ್. ಆ್ಯಕ್ಷನ್ ಏನು ಮಾಡ್ತಾ ಇದೆ, ಯಾವುದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ಯಾಸಿವ್ ವಾಯ್ಸ್ ಹೇಳುತ್ತೆ. ಹಾಗೆ ಆ್ಯಕ್ಟಿವ್ ವಾಯ್ಸ್ನ ಎಕ್ಸಾಂಪಲ್ ನೋಡೋದಾದರೆ, ರಾಮ ಕಿಲ್ಡ್ ರಾವಣ. ರಾಮನು ರಾವಣನನ್ನು ಕೊಂದನು. ರಾಮ ಯಾರನ್ನ ಕೊಲ್ತಾನೆ? ರಾವಣನನ್ನು ಕೊಲ್ತಾನೆ. ಅಂದರೆ ರಾಮ ಆ್ಯಕ್ಷನ್ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಟ್ರೆಸ್ ಮಾಡುತ್ತೆ ಈ ಸೆಂಟೆನ್ಸು. ಹಾಗಾದರೆ ಈಗ ಪ್ಯಾಸಿವ್ ವಾಯ್ಸ್ನ ನೋಡೋದಾದರೆ, ರಾವಣ ವಾಸ್ ಕಿಲ್ಡ್ ಬೈ ರಾಮ ಅಂತಿದೆ. ಅಂದರೆ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಅಂದರೆ ಈ ಆ್ಯಕ್ಷನ್ ಯಾರ ಮೇಲೆ ಪರಿಣಾಮ ಬೀರ್ತಿದೆ? ಯಾರು ಇಲ್ಲಿ ಯಾರ ಮೇಲೆ ಪರಿಣಾಮ ಬೀರ್ತಿದೆ? ರಾವಣನ ಮೇಲೆ ಪರಿಣಾಮ ಬೀರ್ತಿದೆ. ನಾವು ರಾವಣನನ್ನು ಹೆಚ್ಚಾಗಿ ಇಲ್ಲಿ ಫೋಕಸ್ ಮಾಡ್ತೀವಿ. ಯಾರು ಕೊಂದರು ಅನ್ನೋದು ಇಲ್ಲಿ ಸೆಕೆಂಡ್ರಿ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಇದೇ ಪ್ಯಾಸಿವ್ ವಾಯ್ಸ್. ಆಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಆಗುತ್ತೆ ಇಲ್ಲಿ. ಈಗ ನಾವು ಒಂದೊಂದೇ ಟೆನ್ಸಸ್ಸಿಂದ ಸೆಂಟೆನ್ಸಸ್ನ ಹೇಗೆ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮಗೆ ಟೆನ್ಸಸ್ ಬಗ್ಗೆ ಅರಿವಿಲ್ಲ ಅನ್ನೋದಾದರೆ ಟೆನ್ಸಸ್ ಕ್ಲಾಸ್ನ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ. ಅದನ್ನು ಫಸ್ಟ್ ನೋಡಿ, ಮತ್ತು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀವಿ. ನೀವು ಅದನ್ನು ನೋಡಿಬಿಟ್ಟು ಆಮೇಲೆ ಈ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ನ ತಿಳ್ಕೊಳ್ಳಿ. ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಹೇಗೆ ಆ್ಯಕ್ಟಿವ್ ವಾಯ್ಸ್ ಇರುತ್ತೆ ಅಂದರೆ, ಐ ಸ್ಪೀಕ್ ಇಂಗ್ಲೀಷ್. ಐ ಸ್ಪೀಕ್ ಇಂಗ್ಲೀಷ್ ಅನ್ನೋದನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಬರಿಬೇಕಾದ್ರೆ ಮುಂಚೆ ನಾವು ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ಇಟ್ಕೋಬೇಕು. ಸೊ ಇಂಗ್ಲೀಷ್ ಅನ್ನೋದು ಆಬ್ಜೆಕ್ಟ್ ಆಗಿರೋದ್ರಿಂದ ಇಂಗ್ಲೀಷ್ ಸಬ್ಜೆಕ್ಟ್ ಪ್ಲೇಸ್ಗೆ ಬರುತ್ತೆ. ಆಮೇಲೆ ಅದರ ಅನುಗುಣವಾಗಿ ಸಬ್ಜೆಕ್ಟ್ ಯಾವುದಿದೆ ಇಂಗ್ಲೀಷ್ ಅನ್ನೋದು, ಅದು ಗೆ ಅನುಗುಣವಾಗಿರುತ್ತೆ. ಸೊ ಅದರ ಆಧಾರದ ಮೇಲೆ ನಾವೇನು ಮಾಡಬೇಕು, ವರ್ಬನ್ನು ಬರ್ಕೋಬೇಕು. ಇಂಗ್ಲೀಷ್ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಅದಕ್ಕೆ ಈಸ್ ಅನ್ನೋ ವರ್ಬು ಸೂಟ್ ಆಗುತ್ತೆ. ಸೊ ಹಾಗೆ ಸ್ಪೀಕ್ ಅನ್ನೋದನ್ನು ನಾವು ಯಾವಾಗಲೂ ವರ್ಬನ್ನು V3 ಫಾರ್ಮಲ್ಲಿ ಇಡಬೇಕು. ಅಂದರೆ ಪಾರ್ಟಿಸಿಪಲ್ ಫಾರ್ಮಲ್ಲಿ ಇಡಬೇಕು. ಸ್ಪೀಕ್ಗೆ V3 ಏನಪ್ಪ ಅಂತ ಹೇಳಿದ್ರೆ ಸ್ಪೋಕನ್. ಹಾಗೆ ನೆಕ್ಸ್ಟು ಇಲ್ಲಿ ಬೈ ಅನ್ನೋ ಪ್ರಿಪೋಸಿಷನ್ನ ಕಂಪಲ್ಸರಿಯಾಗಿ ನಾವು ಯೂಸ್ ಮಾಡ್ಕೋಬೇಕು. ಪ್ಯಾಸಿವ್ ವಾಯ್ಸ್ಗೆ ಬಂದಾಗ ಆ್ಯಕ್ಟಿವ್ ವಾಯ್ಸಿಂದ ಯಾವುದೇ ಸೆಂಟೆನ್ಸ್ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಆದಾಗ ಬೈ ಅನ್ನೋ ಪ್ರಿಪೋಸಿಷನ್ನ ಕಂಪಲ್ಸರಿ ನಾವು ಯೂಸ್ ಮಾಡಬೇಕು. ಸೊ ಹಾಗೆ ಸಬ್ಜೆಕ್ಟ್ ಏನಿತ್ತು ಐ ಇರೋದು ಆಬ್ಜೆಕ್ಟ್ ಪ್ಲೇಸಿಗೆ ಬಂದಾಗ ಆ್ಯಸ್ ಯೂಶಲ್ ಅದು ಮೀ ಆಗಿ ಬದಲಾಗುತ್ತೆ. ಸೊ ದ ಸೆಂಟೆನ್ಸ್ ಈಸ್ ಇಂಗ್ಲೀಷ್ ಈಸ್ ಸ್ಪೋಕನ್ ಬೈ ಮೀ. ಇದು ಪ್ಯಾಸಿವ್ ವಾಯ್ಸ್ನ ಒಂದು ಸೆಂಟೆನ್ಸ್. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಆಯ್ತಲ್ಲ, ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಬಂದಾಗ ಐ ಆಮ್ ಸ್ಪೀಕಿಂಗ್ ಇಂಗ್ಲೀಷ್. ನೋಡಿ, ಐ ಅನ್ನೋದು ಸಬ್ಜೆಕ್ಟು, ಆ್ಯಮ್ ಅನ್ನೋದು ಹೆಲ್ಪಿಂಗ್ ವರ್ಬು, ಸ್ಪೀಕಿಂಗ್ ಅನ್ನೋದು ಮೇಯ್ನ್ ವರ್ಬು, ಹಾಗೆ ಇಂಗ್ಲೀಷ್ ಅನ್ನೋದು ಆಬ್ಜೆಕ್ಟ್ ಪ್ಲೇಸಲ್ಲಿದೆ. ಈಗ ನಾವೇನು ಮಾಡಬೇಕು, ಆಬ್ಜೆಕ್ಟನ್ನು ಮೊದಲಿಗೆ ಬರ್ಕೋಬೇಕು. ಅಂದರೆ ಇಂಗ್ಲೀಷ್ನ ನಾವು ಮೊದಲಿಗೆ ಬರ್ಕೋತೀವಿ. ಇಂಗ್ಲೀಷ್ಗೆ ಅನುಗುಣವಾಗಿರೋ ಹೆಲ್ಪಿಂಗ್ ವರ್ಬು ಈಸನ್ನು ಬರ್ಕೋತೀವಿ. ಇಲ್ಲಿ ಯಾವಾಗಲೂ ಕಂಟಿನ್ಯೂಯಸ್ ಟೆನ್ಸ್ ಇರುವಾಗ ಬೀಯಿಂಗ್ನ ನಾವು ಯೂಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಕಂಟಿನ್ಯೂಯಸ್ ಟೆನ್ಸ್ ಬಂದಾಗ ನಾವು ಬೀಯಿಂಗ್ ಅನ್ನೋ ಒಂದು ವರ್ಬನ್ನ ಯೂಸ್ ಮಾಡಬೇಕು. ಸೊ ಹಾಗೆ ಸ್ಪೀಕಿಂಗ್ ಅಂತ ಇರೋದನ್ನು ನಾವು V3ಗೆ ಹಾಕ್ಕೋಬೇಕು. ಪ್ಯಾಸಿವ್ ವಾಯ್ಸಲ್ಲಿ ಯಾವಾಗಲೂ ವರ್ಬ್ ಮೇಯ್ನ್ ವರ್ಬು V3ಯಲ್ಲೇ ಇರಬೇಕು. ಸೊ ಸ್ಪೀಕ್ ಅನ್ನೋದೇನಾಯಿತು, ಸ್ಪೋಕೆನ್ ಆಯಿತು. ಬೈ ಅನ್ನೋ ಪ್ರಿಪೋಸಿಷನ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಹಾಗೆ
ಸಬ್ಜೆಕ್ಟು ಆಬ್ಜೆಕ್ಟ್ ಪ್ಲೇಸಿಗೆ ಬಂದಾಗ ಪ್ರನೌನು ಚೇಂಜ್ ಆಗುತ್ತೆ. ಅಂದರೆ ಸಬ್ಜೆಕ್ಟಿವ್ ಪ್ರನೌನ್ ಹೋಗಿ ಆಬ್ಜೆಕ್ಟಿವ್ ಪ್ರನೌನ್ ಆಗುತ್ತೆ. ಐ ಇರೋದು ಏನಾಯ್ತು ಇಲ್ಲಿ, ಮೀ ಆಯಿತು. ಸೊ ಹೀಗೆ ಅಂದರೆ ಈಗ ಸೆಂಟೆನ್ಸ್ನ ಓದೋದೇ ಆದರೆ ಇಂಗ್ಲೀಷ್ ಈಸ್ ಬೀಯಿಂಗ್ ಸ್ಪೋಕೆನ್ ಬೈ ಮೀ, ದಿಸ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್. ಹಾಗೆ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಸೆಂಟೆನ್ಸ್ ನೋಡೋದಾದರೆ ಐ ಹ್ಯಾವ್ ಸ್ಪೋಕೆನ್ ಇಂಗ್ಲೀಷ್, ಇದು ಆ್ಯಕ್ಟಿವ್ ವಾಯ್ಸಲ್ಲಿದೆ. ಐ ಹ್ಯಾವ್ ಸ್ಪೋಕೆನ್ ಇಂಗ್ಲೀಷ್ ಅದನ್ನು ಪ್ಯಾಸಿವ್ ವಾಯ್ಸ್ಗೆ ನಾವು ಚೇಂಜ್ ಮಾಡೋದಾದರೆ ಇಂಗ್ಲೀಷ್ ಅಂದರೆ ಆಬ್ಜೆಕ್ಟ್ ಏನಿದೆ ಇಂಗ್ಲೀಷು ಅದನ್ನು ನಾವು ಮೊದಲಿಗೆ ಬರ್ಕೋತೀವಿ. ಅದಕ್ಕೆ ಅನುಗುಣವಾಗಿರುವಂಥ ಹೆಲ್ಪಿಂಗ್ ವರ್ಬು ಹ್ಯಾಸ್. ನೋಡಿ ಆ್ಯಕ್ಟಿವ್ ವಾಯ್ಸಲ್ಲಿ ಹ್ಯಾವ್ ಇತ್ತು, ಇಲ್ಲಿ ಹ್ಯಾಸ್ ಆಯಿತು. ಯಾಕೆ ಐಗೆ ನಾವು ಅನುಗುಣವಾಗಿ ಹ್ಯಾವನ್ನು ಬಳಸಿದ್ವಿ, ಇಲ್ಲಿ ಇಂಗ್ಲೀಷ್ಗೆ ಅನುಗುಣವಾಗಿ ನಾವು ಹ್ಯಾಸನ್ನು ಬಳಸ್ತಾ ಇದ್ದೀವಿ. ಸೊ ಹಾಗೆ ಪರ್ಫೆಕ್ಟ್ ಟೆನ್ಸಲ್ಲಿರೋದ್ರಿಂದ ಬೀನನ್ನು ಕಂಪಲ್ಸರಿ ನಾವು ಯೂಸ್ ಮಾಡಬೇಕು. ಇಂಗ್ಲೀಷ್ ಹ್ಯಾಸ್ ಬೀನ್. ಹಾಗೆ ವರ್ಬು ಸ್ಪೋಕೆನ್ ಇರೋದನ್ನು ಆ್ಯಸ್ ಇಟ್ ಈಸ್ ವಿ3ಯಲ್ಲಿರೋದನ್ನ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಪೋಕೆನ್ ಅಂತಲೇ ಬರ್ಕೋಬೇಕು. ಬೈ ಪ್ರಿಪೋಸಿಷನ್ನ ಯೂಸ್ ಮಾಡಬೇಕು. ಹಾಗೆ ಐ ಇರೋದೇನಾಗುತ್ತೆ, ಸಬ್ಜೆಕ್ಟು ಮೀ ಆಗಿ ಬದಲಾಗುತ್ತೆ. ಸೊ ದ ಸೆಂಟೆನ್ಸ್ನ ಓದೋದೇ ಆದರೆ ಇಂಗ್ಲೀಷ್ ಹ್ಯಾಸ್ ಬೀನ್ ಸ್ಪೋಕೆನ್ ಬೈ ಮೀ. ಪ್ರೆಸೆಂಟ್ ಟೆನ್ಸಲ್ಲಿ ಇನ್ನೊಂದು ಟೆನ್ಸ್ ಉಳಿದಿದೆ, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಯಾವುದೇ ವಾಯ್ಸಸ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಾವಿಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟು ವಾಯ್ಸ್ಗೆ ಮೂವ್ ಆನ್ ಆಗೋದಾದರೆ ಪಾಸ್ಟ್ ಸಿಂಪಲ್ ಟೆನ್ಸ್ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಅದರ ಸೆಂಟೆನ್ಸ್ನ ಓದೋದೇ ಆದರೆ ಐ ಸ್ಪೋಕ್ ಇಂಗ್ಲೀಷ್, ಇದು ಆ್ಯಕ್ಟಿವ್ ವಾಯ್ಸಲ್ಲಿದೆ. ಹಾಗಿದ್ರೆ ಇದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿದಾಗ ಆ್ಯಸ್ ಇಟ್ ಈಸ್ ಆಬ್ಜೆಕ್ಟನ್ನ ಫಸ್ಟ್ ಬರ್ಕೋತೀವಿ ಇಂಗ್ಲೀಷ್, ಸ್ಪೋಕ್ ಇರೋದ್ರಿಂದ ಅದಕ್ಕೆ ಅನುಗುಣವಾಗಿ ನಾವು ವರ್ಬ್ನ ಹೆಲ್ಪಿಂಗ್ ವರ್ಬ್ನ ಬರ್ಕೊಳ್ತೀವಿ, ವಾಸ್ ಬರ್ಕೊಳ್ತೀವಿ. ಸ್ಪೋಕ್ ಇರೋದನ್ನು ನಾವು ವಿ3ಗೆ ಹಾಕ್ಕೋಬೇಕು. ಸೊ ಸ್ಪೋಕ್ ಏನಾಗುತ್ತೆ, ಸ್ಪೋಕೆನ್ ಆಗುತ್ತೆ. ಬೈ ಪ್ರಿಪೋಸಿಷನ್ ಆ್ಯಡ್ ಆಗುತ್ತೆ. ಹಾಗೆ ಆಬ್ಜೆಕ್ಟಿವ್ ಪ್ರನೌನ್ ಮೀ ಆಗಿ ಬರುತ್ತೆ. ಸೆಂಟೆನ್ಸ್ನ ಓದೋದೇ ಆದರೆ ಇಂಗ್ಲೀಷ್ ವಾಸ್ ಸ್ಪೋಕೆನ್ ಬೈ ಮೀ. ಇನ್ನೊಂದು ನಾವು ಗಮನ ಇಟ್ಟು ನೋಡಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಆಗಬೇಕಾದ್ರೆ ಟೆನ್ಸಸ್ಸು ಬದಲಾಗಲ್ಲ. ಅಂದರೆ ಪ್ರೆಸೆಂಟ್ ಟೆನ್ಸ್ ಇರೋದು ಪಾಸ್ಟ್ ಟೆನ್ಸ್ ಆಗಲ್ಲ. ಪ್ರೆಸೆಂಟ್ ಇದ್ದರೆ ಪ್ರೆಸೆಂಟಲ್ಲೇ ಇರುತ್ತೆ, ಪಾಸ್ಟ್ ಇದ್ದರೆ ಪಾಸ್ಟಲ್ಲೇ ಇರುತ್ತೆ. ಆದರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ನಾವು ಮಾಡಬೇಕಾದ್ರೆ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸ್ ಆಗುತ್ತೆ. ಅದು ರೂಲು ಡಿಫ್ರೆಂಟು ಮತ್ತು ಈ ರೂಲು ಕಂಪ್ಲೀಟ್ಲಿ ಡಿಫ್ರೆಂಟ್. ಹಾಗಾದರೆ ಈಗ ನಾವು ನೆಕ್ಸ್ಟ್ ಟೆನ್ಸ್ಗೆ ಮೂವ್ ಆನ್ ಆಗೋಣ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಕ್ಟಿವ್ ವಾಯ್ಸ್ನ ಸೆಂಟೆನ್ಸ್ ನೋಡೋದಾದರೆ ಐ ವಾಸ್ ಸ್ಪೀಕಿಂಗ್ ಇಂಗ್ಲೀಷ್. ಸೊ ಇದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಏನಾಗುತ್ತೆ, ಸಬ್ಜೆಕ್ಟ್ ಪ್ಲೇಸಿಗೆ ಬರುತ್ತಲ್ಲ, ಸೊ ಇಂಗ್ಲೀಷ್ ಫಸ್ಟ್ ಬರುತ್ತೆ. ಅದಾದಮೇಲೆ ಅದರ ಅನುಗುಣವಾಗಿ ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ಕೊಳ್ತೀವಿ. ಇದು ಕಂಟಿನ್ಯೂಯಸ್ ಟೆನ್ಸ್ ಆಗಿರೋದ್ರಿಂದ ಬೀಯಿಂಗ್ ಅನ್ನೋ ವರ್ಬನ್ನು ನಾವು ಯೂಸ್ ಮಾಡ್ತೀವಿ. ಜೊತೆಗೆ ಮೇನ್ ವರ್ಬ್ ಏನಿದೆ ಸ್ಪೀಕಿಂಗ್ ಅನ್ನೋದನ್ನು ವಿ3ಯಲ್ಲಿ ಇಡಬೇಕು. ಸೊ ಸ್ಪೋಕೆನ್ ಅಂತ ಬರ್ಕೊಂಡಿದ್ದೀವಿ, ಬೈ ಪ್ರಿಪೋಸಿಷನ್ನ ಬರ್ಕೊಂಡಿದ್ದೀವಿ. ಹಾಗೆ ಮೀ ಸಬ್ಜೆಕ್ಟಿವ್ ಪ್ರೊನೌನ್, ಆಬ್ಜೆಕ್ಟಿವ್ ಪ್ರೊನೌನ್ ಆಯಿತು. ಹಾಗಾದರೆ ಸೆಂಟೆನ್ಸ್ನ ನೋಡೋದಾದರೆ ಇಂಗ್ಲೀಷ್ ವಾಸ್ ಬೀಯಿಂಗ್ ಸ್ಪೋಕೆನ್ ಬೈ ಮೀ. ಹಾಗೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಬಂದಾಗ ಐ ಹ್ಯಾಡ್ ಸ್ಪೋಕನ್ ಇಂಗ್ಲೀಷ್ ಅಂತ ಆ್ಯಕ್ಟಿವ್ ವಾಯ್ಸಲ್ಲಿ ಇರುತ್ತೆ. ಐ ಹ್ಯಾಡ್ ಸ್ಪೋಕೆನ್ ಇಂಗ್ಲೀಷ್ ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದೇ ಆದರೆ ಇಂಗ್ಲೀಷನ್ನ ಮೊದಲಿಗೆ ಬರ್ಕೊಳ್ತೀವಿ. ಇಂಗ್ಲೀಷ್ ಹ್ಯಾಡ್ ಇರೋದು ಆ್ಯಸ್ ಇಟ್ ಈಸ್ ಹ್ಯಾಡೇ ಇರುತ್ತೆ, ಹ್ಯಾಡ್. ಸೊ ಇದು ಪರ್ಫೆಕ್ಟ್ ಟೆನ್ಸಲ್ಲಿರೋದ್ರಿಂದ ನಾವು ಬೀನನ್ನು ಯೂಸ್ ಮಾಡ್ತೀವಿ. ಇಂಗ್ಲೀಷ್ ಹ್ಯಾಡ್ ಬೀನ್ ಸ್ಪೋಕೆನ್ ಬೈ ಮೀ. ಇಲ್ಲಿ ಸ್ಪೋಕೆನ್ ವಿ3 ಇಟ್ಟಿದ್ದೀವಿ. ಸೊ ಬೈ ಅನ್ನೋ ಪ್ರಿಪೋಸಿಷನ್ನ ಯೂಸ್ ಮಾಡಿದ್ದೀವಿ. ಮೀ ಅನ್ನೋ ಪ್ರೊನೌನ್ ಅಂದರೆ ಆಬ್ಜೆಕ್ಟಿವ್ ಪ್ರೊನೌನ್ನ ಯೂಸ್ ಮಾಡಿದ್ದೀವಿ. ಸೆಂಟೆನ್ಸ್ನ ಓದೋದೇ ಆದರೆ ಇಂಗ್ಲೀಷ್ ಹ್ಯಾಡ್ ಬೀನ್ ಸ್ಪೋಕೆನ್ ಬೈ ಮೀ. ಪಾಸ್ಟ್ ಟೆನ್ಸಲ್ಲಿ ಇನ್ನೊಂದು ಟೆನ್ಸ್ ಉಳ್ಕೊಂಡಿದೆಯಲ್ಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಸೊ ಅದರಲ್ಲಿ ಯಾವುದೇ ವಾಯ್ಸಸ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವಿಲ್ಲಿ ಕೊಟ್ಟಿಲ್ಲ. ಹಾಗಾದರೆ ನೆಕ್ಸ್ಟ್ ಟೆನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಫ್ಯೂಚರ್ ಸಿಂಪಲ್ ಅಥವಾ ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ಅದರ ಸೆಂಟೆನ್ಸ್ ಅಂದರೆ ಆ್ಯಕ್ಟಿವ್ ಸೆಂಟೆನ್ಸನ್ನು ನೋಡೋದಾದರೆ ಐ ವಿಲ್ ಸ್ಪೀಕ್ ಇಂಗ್ಲೀಷ್. ಅಲ್ಲಿ ಮಾಡಲ್ ವರ್ಬ್ ಬಂದಿದೆ, ವಿಲ್ ಅನ್ನೋ ಮಾಡಲ್ ವರ್ಬ್ನ ಯೂಸ್ ಮಾಡಿದ್ದೀವಿ. ಸೊ ಹಾಗಿದ್ರೆ ಅದನ್ನು ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಇಂಗ್ಲೀಷ್ ಆಬ್ಜೆಕ್ಟ್ ಏನಿದೆ ಅದು ಸಬ್ಜೆಕ್ಟ್ ಪ್ಲೇಸ್ಗೆ ಬರುತ್ತೆ. ವಿಲ್ ಆ್ಯಸ್ ಇಟ್ ಈಸ್ ವಿಲ್ಲನ್ನು ಬರ್ಕೊಳ್ತೀವಿ. ವಿಲ್ ಜೊತೆಯಲ್ಲಿ ನೆನ್ಪಿಟ್ಕೊಳ್ಳಿ ಬಿ ಅನ್ನೋ ವರ್ಬ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಇಂಗ್ಲೀಷ್ ವಿಲ್ ಬಿ. ಸ್ಪೀಕ್ ಇರೋದೇನಾಗುತ್ತೆ ವಿ3ಗೆ ಚೇಂಜ್ ಆಗುತ್ತೆ, ಅದು ಸ್ಪೋಕೆನ್ ಆಗುತ್ತೆ. ಹಾಗೆ ಬೈ ಅನ್ನೋ ಪ್ರಿಪೋಸಿಷನ್ನ ಯೂಸ್ ಮಾಡಿದ್ದೀವಿ.
ಜೊತೆಗೆ ಸಬ್ಜೆಕ್ಟಿವ್ ಪ್ರೊನೌನ್ ಐ ಇರೋದೇನಾಯಿತು ಆಬ್ಜೆಕ್ಟಿವ್ ಪ್ರೊನೌನ್ ಆಗಿ ಬದಲಾಯಿತು, ಅದು ಮೀ ಆಯಿತು. ಸೆಂಟೆನ್ಸ್ನ ಓದೋದೇ ಆದರೆ ಇಂಗ್ಲೀಷ್ ವಿಲ್ ಜೊತೆಗೆ ಬಿ ಯೂಸ್ ಮಾಡಿದ್ದೀವಿ, ವಿಲ್ ಬಿ ಸ್ಪೋಕೆನ್ ಬೈ ಮೀ. ನೆಕ್ಸ್ಟ್ ಒಂದು ಟೆನ್ಸ್ ಇದೆ ನೋಡಿ, ಫ್ಯೂಚರ್ ಟೆನ್ಸ್ ಜೊತೆಲಿ ಬಿ ಗೋಯಿಂಗ್, ಬಿ ಅಂತ ಹೇಳಿದ್ರೆ ಬಿ ಫಾರ್ಮ್ಸ್ ಜೊತೆಲಿ ಗೋಯಿಂಗ್ ಟು ಬಂದಾಗ ಹೇಗೆ ಚೇಂಜ್ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ಸೆಂಟೆನ್ಸ್ನ ಗಮನಿಸಿ. ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಇಂಗ್ಲೀಷ್, ಇಲ್ಲಿ ಗೋಯಿಂಗ್ ಟು ಬಂದಿದೆ, ಒಂದು ಆಮ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಜೊತೆಯಲ್ಲಿ ಗೋಯಿಂಗ್ ಟು ಬಳಸಿದ್ದೀವಿ. ಸೊ ಇದನ್ನು ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅಂತ ಹೇಳಿದ್ರೆ ಇಂಗ್ಲೀಷ್ ಅನ್ನೋ ಆಬ್ಜೆಕ್ಟ್ನ ಫಸ್ಟ್ ಬರ್ಕೋತೀವಿ, ಇಂಗ್ಲೀಷ್ ಈಸ್ ಗೋಯಿಂಗ್ನ ಆ್ಯಸ್ ಇಟ್ ಈಸ್ ಬರ್ಕೋತೀವಿ, ಟೂನು ಕೂಡ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋತೀವಿ, ಬಿನ ನಾವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸೊ ಇಂಗ್ಲೀಷ್ ಈಸ್ ಗೋಯಿಂಗ್ ಟು ಬಿ ಸ್ಪೋಕೆನ್ ಬೈ ಮೀ, ಗೋಯಿಂಗ್ ಟು ಜೊತೆಯಲ್ಲಿ ಬಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಂಗ್ಲೀಷ್ ಈಸ್ ಗೋಯಿಂಗ್ ಟು ಬಿ ಸ್ಪೋಕೆನ್ ಬೈ ಮೀ, ಕರೆಕ್ಟ್ ಆನ್ಸರ್. ಆ್ಯಂಡ್ ಫೈನಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಮಾಡಲ್ಸ್ ಬಂದಾಗ ಸೆಂಟೆನ್ಸಸ್ಸಲ್ಲಿ ಮಾಡಲ್ ವರ್ಬ್ಸ್ ಬಂದಾಗ ಹೇಗೆ ಆ್ಯಕ್ಟಿವಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡೋಣ. ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ನೋಡಿ, ಐ ಮಸ್ಟ್ ಸ್ಪೀಕ್ ಇಂಗ್ಲೀಷ್, ಇಲ್ಲಿ ಮಸ್ಟನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಐ ಮಸ್ಟ್ ಸ್ಪೀಕ್ ಇಂಗ್ಲೀಷ್, ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದಾದರೆ ಆ್ಯಸ್ ಇಟ್ ಈಸ್ ಆಬ್ಜೆಕ್ಟ್ ಏನಾಗುತ್ತೆ ಸಬ್ಜೆಕ್ಟ್ ಪ್ಲೇಸಿಗೆ ಬರುತ್ತೆ, ಇಂಗ್ಲೀಷ್ ಮಸ್ಟ್ ಅನ್ನೋ ಮಾಡಲ್ನ ಯೂಸ್ ಮಾಡ್ತೀವಿ, ಮಸ್ಟ್ ಅದ್ರ ಜೊತೆಯಲ್ಲಿ ನಾವು ಬಿ ಅನ್ನೋ ವರ್ಬ್ನ ಯೂಸ್ ಮಾಡಬೇಕಾಗತ್ತೆ. ಇಂಗ್ಲೀಷ್ ಮಸ್ಟ್ ಬಿ ಸ್ಪೋಕೆನ್, ಸ್ಪೀಕ್ ಇರೋದೇನಾಯಿತು ಸ್ಪೋಕೆನ್ ಆಯಿತು, ಬೈ ಆ್ಯಸ್ ಇಟ್ ಈಸ್ ಪ್ರಿಪೋಸಿಷನ್ನ ಬರ್ಕೊಳ್ತೀವಿ, ಮೀ ಅನ್ನೋ ಪ್ರೊನೌನ್ನ ಬರ್ಕೊಳ್ತೀವಿ. ಇಂಗ್ಲೀಷ್ ಮಸ್ಟ್ ಬಿ ಸ್ಪೋಕೆನ್ ಬೈ ಮೀ, ಇಲ್ಲಿ ಆ್ಯಡ್ ಮಾಡಬೇಕಾಗಿರೋದೇನಪ್ಪ ಅಂದರೆ ಮಾಡಲ್ ಜೊತೆಲಿ ಬಿ ಅನ್ನೋ ವರ್ಬ್ನ ನಾವು ಯೂಸ್ ಮಾಡಬೇಕಾಗಿ ಬರುತ್ತೆ. ಇಷ್ಟೊತ್ತು ನಾವು ಟೆನ್ಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಇವೆಲ್ಲ ಸಿಂಪಲ್ ಸೆಂಟೆನ್ಸಸ್, ಅಂದರೆ ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸಸ್ಸಲ್ಲಿ ಬರುತ್ತೆ. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಆಫ್ ಸೆಂಟೆನ್ಸಸ್, ಇದರಲ್ಲಿ ಇನ್ನೂ 3 ಟೈಪ್ಸ್ ಇವೆಯಲ್ಲ ಸೆಂಟೆನ್ಸ್ ಟೈಪ್ಸು. ಸೊ ಒಂದು ಅಸರ್ಟಿವ್, 2 ಇಂಪರೇಟಿವ್, ಅದಾದಮೇಲೆ ಇಂಟರೋಗೇಟಿವ್. ನಾವು ಅಸರ್ಟಿವ್ ಬಗ್ಗೆ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಇಂಪರೇಟಿವ್ ಸೆಂಟೆನ್ಸಸ್ನ ಹೇಗೆ ಆ್ಯಕ್ಟಿವ್ ವಾಯ್ಸಸ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಏನಪ್ಪ ಅಂದರೆ ಅದರಲ್ಲಿ ಕಮಾಂಡ್ ಇರುತ್ತೆ, ಅಥವಾ ರಿಕ್ವೆಸ್ಟ್ ಟೈಪ್ ಆಫ್ ಸೆಂಟೆನ್ಸಸ್ಸು, ಅಥವಾ ಆರ್ಡರ್ ಬೇಸ್ಡ್ ಸೆಂಟೆನ್ಸಸ್ ನಾವೇನಂತ ಕರಿತೀವಿ ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಇದನ್ನು ಆ್ಯಕ್ಟಿವಿಂದ ಹೇಗೆ ಪ್ಯಾಸಿವ್ಗೆ ಚೇಂಜ್ ಮಾಡೋದು ಅಂದರೆ ಆ್ಯಕ್ಟಿವ್ ವಾಯ್ಸ್, ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ರೈಟ್ ದ ರಿಪೋರ್ಟ್ ಅಂತ ಹೇಳಿದ್ರೆ ಅದನ್ನು ಹೇಳುವಂಥದ್ದು, ನೀನು ಬರೀ ಅಂತಂದ್ಬಿಟ್ಟು ಆರ್ಡರ್ ಮಾಡುವಂಥದ್ದು. ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಫಸ್ಟ್ ನಾವು ಲೆಟ್ ಅನ್ನೋದನ್ನು ಯೂಸ್ ಮಾಡ್ಕೋಬೇಕು. ಯಾವಾಗಲೂ ಇಂಪರೇಟಿವ್ನ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಲೆಟ್ ಅನ್ನೋದನ್ನು ಯೂಸ್ ಮಾಡ್ಕೋಬೇಕು. ಹಾಗೆ ಆಬ್ಜೆಕ್ಟ್ ಏನಾಗುತ್ತೆ ಸಬ್ಜೆಕ್ಟ್ ಪ್ಲೇಸಿಗೆ ಬರುತ್ತೆ. ಇಲ್ಲಿ ಆಬ್ಜೆಕ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ದ ರಿಪೋರ್ಟು. ಸೊ ಲೆಟ್ ದ ರಿಪೋರ್ಟ್. ನೆಕ್ಸ್ಟು ಇಂಪರೇಟಿವ್ ಸೆಂಟೆನ್ಸಸ್ಸಲ್ಲಿ ಬಿ ಅನ್ನೋ ಬೈ ಬದಲಿಗೆ ನಾವು ಅಸರ್ಟಿವ್ ಸೆಂಟೆನ್ಸಲ್ಲಿ ಏನು ಮಾಡ್ತಿದ್ವಿ, ಬೈ ಅನ್ನೋ ಪ್ರಿಪೋಸಿಷನ್ನ ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಬಿ ಅನ್ನೋ ಒಂದು ವರ್ಬನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಲೆಟ್ ದ ರಿಪೋರ್ಟ್ ಬಿ ರಿಟನ್, ಆ್ಯಸ್ ಇಟ್ ಈಸ್ ರೈಟ್ ಏನಾಗಿದೆ ರಿಟನ್ ಆಗಿದೆ. ಈಗ ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋದಾದರೆ ರೀಡ್ ದ ಬುಕ್ ಅಂತಿದೆ, ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿದ್ರೆ ಲೆಟ್ಟನ್ನು ಫಸ್ಟ್ ಬರ್ಕೋಬೇಕು. ದ ಬುಕ್ ಅದು ಆಬ್ಜೆಕ್ಟ್ನಿಂದ ಸಬ್ಜೆಕ್ಟ್ ಪ್ಲೇಸಿಗೆ ಬಂದಿದೆ, ಬಿ ಅನ್ನೋ ವರ್ಬನ್ನು ನಾವು ಯೂಸ್ ಮಾಡಿದ್ದೀವಿ. ರೀಡ್ ಇರೋದೇನಾಗುತ್ತೆ V3 ಆದಾಗ ಅದು ರೆಡ್ ಆಗುತ್ತೆ. ಸೊ ಲೆಟ್ ದ ಬುಕ್ ಬಿ ರೆಡ್. ಆ್ಯಂಡ್ ಥರ್ಡ್ ಎಕ್ಸಾಂಪಲು ಟೇಕ್ ದಿಸ್ ಮೆಡಿಸಿನ್, ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿದ್ರೆ ಲೆಟ್ ದಿಸ್ ಮೆಡಿಸಿನ್ ಬಿ ಟೇಕನ್ ಆಗುತ್ತೆ. ಈಗ ನಾವು ಇಂಟರೋಗೇಟಿವ್ ಸೆಂಟೆನ್ಸಸ್ನ ಹೇಗೆ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಒಂದು ಆ್ಯಕ್ಟಿವ್ ವಾಯ್ಸ್ನ ಎಕ್ಸಾಂಪಲ್ ಇದೆ ನೋಡಿ, ಡಿಡ್ ಶಿ ರೈಟ್ ದ ಲೆಟರ್. ಸೊ ಹೀಗೆ ಸೆಂಟೆನ್ಸ್ ಇರುವಾಗ ಡಿಡ್ ಅಂತ ಬಂದಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವೇನು ಮಾಡಿ ಅಂತ ಹೇಳಿದ್ರೆ ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡಿ. ಇಲ್ಲಿ ಆಬ್ಜೆಕ್ಟ್ ಏನು ದ ಲೆಟರ್. ಈ ದ ಲೆಟರ್ ಇರೋದ್ರಿಂದ ಡಿಡ್ ಅಥವಾ ಹ್ಯಾಡ್ ಬಂದಾಗ ನಾವು ಏನು ಮಾಡ್ಬೋದು, ವಾಸ್ ಅಥವಾ ವರ್ನ ಸಪೋರ್ಟ್ ತೊಗೊಂಡು ಸೆಂಟೆನ್ಸಸ್ನ ಸ್ಟಾರ್ಟ್ ಮಾಡ್ಬೋದು. ವಾಸ್ ದ ಲೆಟರ್. ಸೊ ವಾಸ್ ಸೂಟ್ ಆಗುತ್ತೆ. ದ ಲೆಟರ್ಸ್ ಅಂತಿದ್ದಿದ್ರೆ ಅಲ್ಲಿ ನಾವೇನು ಮಾಡ್ಬೋದು ವರ್ ಅಂತ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಇಲ್ಲಿ ಲೆಟರ್ ಅಂತಿರೋದ್ರಿಂದ ವಾಸ್ ದ ಲೆಟರ್ ರಿಟನ್ ಅಂದರೆ ವರ್ಬ್ ಏನಿದೆ ಅದನ್ನು V3ಗೆ ಹಾಕ್ಕೋಬೇಕು. ರಿಟನ್ ಬೈ ಆ್ಯಸ್ ಇಟ್ ಈಸ್. ಇನ್ ಅಸರ್ಟಿವ್ ಸೆಂಟೆನ್ಸಲ್ಲಿ ಹೇಗೆ ಬೈನ ಯೂಸ್ ಮಾಡ್ತಿದ್ವಿ ಅದೇ ರೀತಿ ಇಂಟರೋಗೇಟಿವ್ ಸೆಂಟೆನ್ಸಸಲ್ಲೂ ಪ್ರಿಪೋಸಿಷನ್ ಬೈನ ಯೂಸ್ ಮಾಡಬೇಕು. ವಾಸ್ ದ ಲೆಟರ್ ರಿಟನ್ ಬೈ ಹರ್. ದಿಸ್ ಇಸ್ ದ ಕರೆಕ್ಟ್ ಫಾರ್ಮ್ಯಾಟ್.
ಹಾಗಾದರೆ ಈಗ ಎರಡನೇ ಎಕ್ಸಾಂಪಲ್ನ ನೋಡೋದಾದರೆ, ಆರ್ ದೇ ರಿಪೇರಿಂಗ್ ದ ಕಾರ್ ಅಂತ ಇದೆ. ಸೊ ಆರ್ ದೇ ರಿಪೇರಿಂಗ್ ದ ಕಾರ್ ಅನ್ನೋದು ಆ್ಯಕ್ಟಿವ್ ವಾಯ್ಸಲ್ಲಿ ಇದೆ. ಸೊ ಅದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ಫಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡಬೇಕು. ದ ಕಾರ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್. ಈ ದ ಕಾರ್ಗೆ ಯಾವ ವರ್ಬು ಸೂಟ್ ಆಗುತ್ತೆ, ಕ್ವೆಶನ್ ಫಾರ್ಮ್ ಮಾಡಬೇಕಾದ್ರೆ ನಾವು ಯಾವಾಗಲೂ ವರ್ಬನ್ನು ಫಸ್ಟ್ ಬರ್ಕೋಬೇಕು. ಸೊ ಇಲ್ಲಿ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ನೀವು ಈಸ್ ಅಥವಾ ಆರ್ನ ಸಪೋರ್ಟು ತೊಗೋಬೋದು. ಇಲ್ಲಿ ಆಬ್ಜೆಕ್ಟ್ ಯಾವುದಿದೆ, ದ ಕಾರ್ ಅಂತಿರೋದ್ರಿಂದ ಈಸು ಅದಕ್ಕೆ ಸೂಟ್ ಆಗುತ್ತೆ. ಕಾರ್ಸ್ ಅಂತಿದ್ರೆ ನಾವಾಗ ಆರ್ ಅಂತ ಯೂಸ್ ಮಾಡಬೇಕಾಗಿತ್ತು. ಇಲ್ಲಿ ಕಾರ್ ಅಂತ ಇರೋದ್ರಿಂದ ನಾವು ಈಸನ್ನು ಬಳಸ್ಕೊಂಡಿದ್ದೀವಿ. ಈಸ್ ದ ಕಾರ್. ಇಲ್ಲಿ ಸೆಂಟೆನ್ಸಲ್ಲಿ ವರ್ಬ್ ಹೇಗಿದೆ, ಕಂಟಿನ್ಯೂಯಸ್ ಫಾರ್ಮ್ ಇರೋದ್ರಿಂದ ಬೀಯಿಂಗನ್ನು ಯೂಸ್ ಮಾಡ್ಕೋತೀವಿ. ಈಸ್ ದ ಕಾರ್ ಬೀಯಿಂಗ್ ರಿಪೇರ್ಡ್. ರಿಪೇರಿಂಗ್ ಅಂತಿರೋದೇನಾಗಿದೆ, ವಿ3ಗೆ ಹಾಕ್ಕೊಂಡಾಗ ರಿಪೇರ್ಡ್ ಅಂತ ಆಗುತ್ತೆ. ರಿಪೇರ್ಡ್ ಬೈ ಪ್ರಿಪೋಸಿಷನ್, ಅದಾದಮೇಲೆ ದೆಮ್. ದೇ ಅಂತಿರೋದು ಆಬ್ಜೆಕ್ಟ್ ಪ್ಲೇಸಿಗೆ ಬಂದಾಗ ಏನಾಗುತ್ತೆ, ದೆಮ್ ಆಗಿ ಬದಲಾಗುತ್ತೆ. ದೇಗೆ ಆಬ್ಜೆಕ್ಟಿವ್ ಪ್ರೊನೌನ್ ಏನಪ್ಪ ಅಂತ ಹೇಳಿದ್ರೆ ದೆಮ್. ಈಸ್ ದ ಕಾರ್ ಬೀಯಿಂಗ್ ರಿಪೇರ್ಡ್ ಬೈ ದೆಮ್ ಇಸ್ ದ ಕರೆಕ್ಟ್ ಫಾರ್ಮ್ಯಾಟ್. ಮೇಲೆ ಎರಡು ಎಕ್ಸಾಂಪಲ್ಸು, ಒಂದು ಪಾಸ್ಟ್ ಟೆನ್ಸಲ್ಲಿದೆ ಮತ್ತು ಇನ್ನೊಂದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಇವೆರಡು ಎಸ್ ಆರ್ ನೋ ಟೈಪ್ ಆಫ್ ಕ್ವೆಶನ್ಸ್. ಹಾಗಾದರೆ WH ಕ್ವೆಶನ್ಸ್ ಬಂದಾಗ ಹೇಗೆ ಅದನ್ನು ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲೊಂದು ಆ್ಯಕ್ಟಿವ್ ವಾಯ್ಸಲ್ಲಿರುವಂಥ ಸೆಂಟೆನ್ಸ್ ಇದೆ ನೋಡಿ. ವೇರ್ ಡಿಡ್ ಯು ಲೀವ್ ಯುವರ್ ಕೀಸ್ ಅಂತ ಇದೆ. ಸೊ ವೇರ್ ಡಿಡ್ ಯು ಲೀವ್ ಯುವರ್ ಕೀಸ್ ಅಂತ ಅಂದ್ಬಿಟ್ಟು, ಸೊ ಅದನ್ನು ಹೇಗೆ ಚೇಂಜ್ ಮಾಡಬೇಕು, ಫಸ್ಟ್ ನೀವು ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಯು ಲೀವ್ ಯುವರ್ ಕೀಸ್, ಯುವರ್ ಕೀಸ್ ಅನ್ನೋದು ಏನಾಗಿರುತ್ತೆ, ಇಲ್ಲಿ ಆಬ್ಜೆಕ್ಟ್ ಆಗಿ ಇರುತ್ತೆ. ಸೊ ಆಬ್ಜೆಕ್ಟ್ನ ನೀವು ಒಂದು ಕಡೆ ಇಟ್ಕೊಳ್ಳಿ. ಸೊ ವೇರ್ ಅನ್ನೋದು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ವೇರ್, ವಾಟ್, ವೆನ್ ಅನ್ನೋದನ್ನು ಆ್ಯಸ್ ಇಟ್ ಈಸ್ ಬರ್ಕೋತೀವಿ. ಯುವರ್ ಕೀಸ್ ಆಬ್ಜೆಕ್ಟ್ ಏನಿದೆ ಫಸ್ಟ್ ನೋಡ್ಕೊಳ್ಳಿ. ಯುವರ್ ಕೀಸ್ ಅಂತೇನಿದೆ ಅಲ್ಲಿ ಕೀ ಅಂತಿಲ್ಲ, ಕೀಸ್ ಅಂತಿದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ವರನ್ನು ಯೂಸ್ ಮಾಡಿದ್ದೀವಿ. ವೇರ್ ವರ್ ಯುವರ್ ಕೀಸ್ ಲೆಫ್ಟ್. ಲೀವ್ ಇರೋದೇನಾಗುತ್ತೆ, ವಿ3ಗೆ ಚೇಂಜ್ ಆದಾಗ ಲೆಫ್ಟ್ ಆಗುತ್ತೆ. ವೇರ್ ವರ್ ಯುವರ್ ಕೀಸ್ ಲೆಫ್ಟ್ ಬೈ ಅನ್ನೋ ಪ್ರಿಪೋಸಿಷನ್ನ ಯೂಸ್ ಮಾಡಿದ್ದೀವಿ. ಯು ಆ್ಯಸ್ ಇಟ್ ಈಸ್ ಅದು ಚೇಂಜ್ ಆಗಲ್ಲ, ಅದು ಪ್ರೊನೌನ್ ಅಂದರೆ ಆಬ್ಜೆಕ್ಟಿವ್ ಪ್ರೊನೌನಿಗೆ ಬಂದಾಗಲೂ ಕೂಡ ಅದು ಯು ಆಗೇ ಇರುತ್ತೆ. ವೇರ್ ವರ್ ಯುವರ್ ಕೀಸ್ ಲೆಫ್ಟ್ ಬೈ ಯು ಈಸ್ ದ ಕರೆಕ್ಟ್ ಫಾರ್ಮ್ಯಾಟ್. ಹಾಗಾದರೆ ಈಗ ನಾವು ಸೆಂಟೆನ್ಸಸ್ಸಲ್ಲಿ ಮಾಡಲ್ ವರ್ಬ್ಸ್ ಬಂದಾಗ ಆ್ಯಕ್ಟಿವ್ ವಾಯ್ಸಿಂದ ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ಹಾಗಾದರೆ ಒಂದೊಂದೇ ಎಕ್ಸಾಂಪಲ್ಸ್ನ ನೋಡ್ತಾ ನಾವು ಅದನ್ನು ಕಲ್ತ್ಕೊಳ್ಳೋಣ. ಕ್ಯಾನ್ ಸಿ ಅಂತ ಏನಾದರೂ ಸೆಂಟೆನ್ಸಲ್ಲಿ ಬಂದಾಗ ಪ್ಯಾಸಿವ್ ವಾಯ್ಸ್ಗೆ ಅದನ್ನು ನಾವು ಚೇಂಜ್ ಮಾಡಬೇಕಾದ್ರೆ ಕ್ಯಾನ್ ಬಿ ಸೀನ್ ಅಂತ ಹೇಳಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ನ ನೋಡಿ. ದ್ಯಾಟ್ ಪೇಂಟಿಂಗ್ ಕ್ಯಾನ್ ಬಿ ಸೀನ್ ಇನ್ ದ ಲೂವರ್. ಲೂವರ್ ಅಂತ ಹೇಳಿದ್ರೆ ಫ್ರಾನ್ಸಲ್ಲಿರುವಂಥ ಒಂದು ದೊಡ್ಡ ಮ್ಯೂಸಿಯಂ. ಸೊ ಇಲ್ಲಿ ನೀವು ಎಕ್ಸಾಂಪಲ್ನ ಗಮನಿಸಿ. ದ್ಯಾಟ್ ಪೇಂಟಿಂಗ್ ಕ್ಯಾನ್ ಬಿ ಸೀನ್, ಕ್ಯಾನ್ ಬಿ ಇರೋದು ಕ್ಯಾನ್ ಸಿ ಇರೋದೇನಾಯಿತು, ಕ್ಯಾನ್ ಬಿ ಸೀನ್ ಆಗುತ್ತೆ. ಸೊ ದ್ಯಾಟ್ ಪೇಂಟಿಂಗ್ ಕ್ಯಾನ್ ಬಿ ಸೀನ್ ಇನ್ ದ ಲೂವರ್ ಅಂತ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದಾಗ ಶುಡ್ ಡು ಅಂತ ಬಂದಾಗ ಶುಡ್ ಬಿ ಡನ್ ಅಂದರೆ ವರ್ಬ್ ಇರೋದನ್ನು ನಾವೇನು ಮಾಡಬೇಕು, ವಿ3ಗೆ ಚೇಂಜ್ ಮಾಡ್ಕೋಬೇಕು. ಶುಡ್ ಇರೋದು ಅಂದರೆ ಟೆನ್ಸಸ್ ಇಲ್ಲಿ ಚೇಂಜ್ ಆಗಲ್ಲ ನೋಡಿ. ಕ್ಯಾನ್ ಸಿ ಇರೋದೇನಾಯಿತು, ಕ್ಯಾನ್ ಬಿ ಸೀನ್ ಆಯಿತು. ವರ್ಬನ್ನ ನಾವು ಸಿ ಇರೋದು ಸೀನ್ನ ಮಾಡ್ಕೊಂಡ್ವಿ. ಸೊ ಶುಡ್ ಡೂ ಇರೋದೇನಾಗುತ್ತೆ, ಶುಡ್ ಬಿ ಡನ್ ಆಗುತ್ತೆ. ಎಕ್ಸಾಂಪಲ್ನ ನೋಡೋದಾದರೆ ದ ವರ್ಕ್ ಶುಡ್ ಬಿ ಡನ್ ಆನ್ ಟೈಮ್ ಅಂತ, ಶುಡ್ ಬಿ ಡನ್. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ವುಡ್ ಸೆಲ್ ಅಂತ. ನೀವೇ ನೋಡಿ, ಯೋಚನೆ ಮಾಡಿ. ವುಡ್ ಅನ್ನೋದು ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಸೆಲ್ ಅನ್ನೋದೇನಾಗುತ್ತೆ, ಸೋಲ್ಡ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ನಾವೇನು ಮಾಡ್ತೀವಿ, ಬಿ ಅನ್ನೋ ವರ್ಡನ್ನು ಸೇರಿಸ್ಕೋತೀವಿ. ವುಡ್ ಬಿ ಸೋಲ್ಡ್ ಅಂತ. ಹಾಗಾದರೆ ಎಕ್ಸಾಂಪಲ್ ನೋಡೋದಾದರೆ ದ ಟಿಕೆಟ್ಸ್ ವುಡ್ ಬಿ ಸೋಲ್ಡ್ ದೇರ್ ಇಫ್ ಪಾಸಿಬಲ್. ವುಡ್ ಬಿ ಸೋಲ್ಡ್ ಆಯಿತು. ನೆಕ್ಸ್ಟು ಮೈಟ್ ಫಿನಿಶ್ ಅಂತ ಬಂದಾಗ ಮೈಟ್ ಆ್ಯಸ್ ಇಟ್ ಈಸ್ ಯಾವ ಟೆನ್ಸಲ್ಲಿರುತ್ತೆ, ಪಾಸ್ಟ್ ಟೆನ್ಸಲ್ಲಿದೆ. ಸೊ ಅದು ಹಾಗೇ ಇರುತ್ತೆ. ಮೈಟ್ ಬಿ ಫಿನಿಶ್ ಇರೋದೇನಾಗುತ್ತೆ, ಫಿನಿಶ್ಡ್ ಆಗುತ್ತೆ. ಸೊ ಇಟ್ ಮೈಟ್ ಬಿ ಫಿನಿಶ್ಡ್ ಬೈ ನೆಕ್ಸ್ಟ್ ವೀಕ್. ಹಾಗೆ ಲಾಸ್ಟ್ ಎಕ್ಸಾಂಪಲ್ ಮಸ್ಟ್ ಪೇ. ಸೊ ಇಲ್ಲಿ ಮಸ್ಟ್ ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಪ್ಯಾಸಿವ್ ವಾಯ್ಸಿಗೆ ಬಂದಾಗ ಪೇ ಇರೋದೇನಾಗುತ್ತೆ, ಪೇಯ್ಡ್ ಆಗುತ್ತೆ. ಈ ಎರಡು ಏನಿದೆ ವರ್ಬ್ ಜೊತೆಯಲ್ಲಿ ಬಿ ಅನ್ನೋದು ಆ್ಯಡ್ ಆಗುತ್ತೆ. ಮಸ್ಟ್ ಬಿ ಪೇಯ್ಡ್. ಎಂಪ್ಲಾಯೀಸ್ ಮಸ್ಟ್ ಬಿ ಪೇಯ್ಡ್ ಆನ್ ದ ಲಾಸ್ಟ್ ಡೇ ಆಫ್ ದ ಮಂತ್. ಹೀಗೆ ಮಾಡಲ್ಸ್ ಬಂದಾಗ ನಾವು ಮಾಡಲ್ ಮತ್ತು ವರ್ಬ್ನ ಮಧ್ಯದಲ್ಲಿ ಬಿ ಹಾಕ್ಕೋಬೇಕಾಗತ್ತೆ.
ಸೊ ಈ ವಿಡಿಯೋದಲ್ಲಿ ನಾವು ತಿಳಿಸಿರುವಂಥ ಎಲ್ಲ ಕಂಟೆಂಟು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾವು ಈ ವಿಡಿಯೋದಲ್ಲಿ ಆದಷ್ಟು ರೂಲ್ಸನ್ನು ಕವರ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಹಾಗೆ ಇದರ ನೆಕ್ಸ್ಟ್ ಸಿಕ್ವಲ್ ಆಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದರ ಪ್ರಾಕ್ಟೀಸ್ ಸೆಷನ್ನ ತೊಗೊಂಬರೋ ಪ್ರಯತ್ನವನ್ನು ಮಾಡ್ತೀವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಆ್ಯಕ್ಟಿವ್ ವಾಯ್ಸಿಂದ ಹೇಗೆ ಅಫರ್ಮೇಟಿವ್ ಸೆಂಟೆನ್ಸ್ನ ಮಾಡುವುದು ಪ್ಯಾಸಿವ್ಗೆ ಚೇಂಜ್ ಮಾಡ್ಕೊಳ್ತಾ, ಹಾಗೆ ನೆಗೆಟಿವ್ ಇಂಟ್ರೋಗೇಟಿವ್ ಮತ್ತು ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸಸ್ನ ಹೇಗೆ ಮಾಡೋದು ಅನ್ನೋದನ್ನು ನಾವು ಅದರಲ್ಲಿ ತಿಳಿಸ್ಕೊಡ್ತೀವಿ. ಸೊ ಆ ವಿಡಿಯೋನ ನೀವು ನೋಡಿದ್ದೇ ಆದರೆ ನಿಮಗೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಇರುವಂತಹ ಎಲ್ಲ ಡೌಟ್ಸು ಕ್ಲಾರಿಫೈ ಆಗುತ್ತೆ. ಆ್ಯಂಡ್ ನಮ್ಮ ವ್ಯೂವರ್ಸ್ಗೆ ನಾವು ಕೇಳೋದೇನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಯಾವುದಾದ್ರೂ ಗ್ರಾಮರ್ ಪಾರ್ಟು ತುಂಬ ಡಿಫಿಕಲ್ಟ್ ಅಂತ ಅನಿಸಿದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ತಿಳಿಸಿ. ನಾವು ಈಸಿಯಾಗಿ ನಿಮಗೆ ಅದನ್ನು ಅರ್ಥೈಸೋ ಪ್ರಯತ್ನವನ್ನು ಮಾಡ್ತೀವಿ. ಒಂದು ವಿಡಿಯೋನ ಮಾಡಬೇಕಂತ ಹೇಳಿದ್ರೆ ತುಂಬ ಶ್ರಮವನ್ನು ನಾವು ಹಾಕಿರ್ತೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಆದರೆ ನೀವು ಲೈಕ್ ಮಾಡಿ, ಜೊತೆಗೆ ಅದನ್ನು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವಾನ್.